ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಸರೋವರವು ಕುಬೇರನ ಅರಮನೆಯ ಸಮೀಪದಲ್ಲೇ ಇತ್ತು. ಪರ್ವತಗಳಿಂದ ಕುಣಿಯುತ್ತಾ ಹರಿದು ಬರುತ್ತಿದ್ದ ನೀರ ಜರಿಗಳು ಈ ಉದ್ಯಾನವನದ ಗಿಡಗಳಿಗೆ ನೀರನ್ನು ಉಣಿಸುತ್ತಿದ್ದವು. ಸರೋವರದಲ್ಲಿ ಹಸಿರು ತಾವರೆಗಳಿದ್ದವು. ಪರ್ವತದ ನೆರಳು ಸರೋವರದ ಸ್ವಚ್ಛ ನೀರಿನ ಮೇಲೆ ಹರಡಿಕೊಂಡಿತ್ತು. ಹಕ್ಕಿಗಳು ಒಟ್ಟಾಗಿ ಗಾನ ಮಾಡುತ್ತಿದ್ದವು. ಕುಬೇರನ ಯೋಧರಾದ 1,00,000 ರಾಕ್ಷಸರು ಇಲ್ಲಿ ಕಾವಲು ಕಾಯುತ್ತಿದ್ದರು. ಕೃಷ್ಣಾರ್ಜುನ ತೊಟ್ಟಿದ್ದ ಭೀಮನು ಸೌಗಂಧಿಕ ಪುಷ್ಪವನ್ನು ಕೀಳಲು ಸರೋವರಕ್ಕಿಳಿದಂತೆ, ಯಾರಿವನು ಹೀಗೆ ಪುರುಷ ಸಿಂಹನಂತೆ ಸರೋವರದೊಳಕ್ಕೆ ಆತುರದಿಂದ ಇಳಿಯುತ್ತಿದ್ದಾನೆ? ಇವನು ಇಲ್ಲಿಗೇಕೆ ಬಂದ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಅವರೆಲ್ಲ ಭೀಮನ ಬಳಿಗೆ ಬಂದು, ಮನುಷ್ಯರಲ್ಲಿ ಶ್ರೇಷ್ಠನೇ, ನೀನಾರು? ಬಂದ ಕಾರ್ಯವಾದರೂ ಏನು? ನೀನಾದರೂ ಶಸ್ತ್ರಧಾರಿಯಾಗಿದ್ದೀಯೇ? ಬೆಳಗುತ್ತಿರುವೆ, ಹೇಳು, ಇಲ್ಲಿಗೇಕೆ ಬಂದಿರುವೆ ಎಂದು ಕೇಳಿದರು. ನಾನು ಪಾಂಡುಪುತ್ರ, ಯುಧಿಷ್ಠಿರನ ತಮ್ಮ. ನನ್ನ ಹೆಸರು ಭೀಮ. ಬದರಿಕಾಶ್ರಮದಿಂದ ಬಂದಿದ್ದೇನೆ. ನಾವು ಆಶ್ರಮದಲ್ಲಿ ವಿರಮಿಸುತ್ತಿದ್ದಾಗ ಈ ಸೌಗಂಧಿಕ ಪುಷ್ಪವು ನನ್ನ ಪ್ರಿಯ ಪತ್ನಿಯ ಬಳಿಗೆ ಬಂದು ಬಿದ್ದಿತು. ಅವಳು ಇದರಿಂದ ಪುಳಕಿತಳಾದಳು. ಅವಳಿಗೆ ಇಂತಹ ಹೂಗಳು ಇನ್ನೂ ಬೇಕು ಎಂಬ ಹಂಬಲ ಉಂಟಾಗಿದೆ. ಅವಳ ಆಸೆಯನ್ನು ಈಡೇರಿಸಲು ಬಂದಿರುವೆ. ಪುರುಷೋತ್ತಮನೇ, ಇದು ಕುಬೇರನ ಉದ್ಯಾನ. ಈ ಸರೋವರದಲ್ಲಿ ವಿಹರಿಸುವುದೆಂದರೆ ಅವನಿಗೆ ಪ್ರಿಯ. ಅವನ ಹೊರತು ಬೇರೆ ಮನುಷ್ಯರಿಗೆ ಇಲ್ಲಿ ಪ್ರವೇಶವಿಲ್ಲ. ದೇವತೆಗಳು ಸಹ ಕುಬೇರನ ಅಪ್ಪಣೆ ಇಲ್ಲದೆ ಇಲ್ಲಿ ವಿಹರಿಸುವಂತಿಲ್ಲ. ಅವನ ಅಪ್ಪಣೆಯನ್ನು ಮೀರಿದರೆ ಪಶ್ಚಾತ್ತಾಪ ಪಡಬೇಕಾಗುವುದು. ಮೊದಲು ಅಪ್ಪಣೆಯನ್ನು ಪಡೆದುಕೋ, ಇಲ್ಲದೇ ಇದ್ದರೆ ಹೂವನ್ನು ಕೀಳಲಾಗದು ಎಂದರು ಕಾವಲುಗಾರರು. ನಿಮ್ಮ ಮಾತು ಅರ್ಥವಾಗುತ್ತಿದೆ. ನಿಮ್ಮ ಪ್ರಭುಗಳು ಇಲ್ಲಿದ್ದಾರೆಯೇ? ಅವರನ್ನು ನಾನು ಭೇಟಿಯಾಗಬಹುದೇ? ನಾನು ಅವರ ಬಳಿ ಪುಷ್ಪಭಿಕ್ಷೆ ಬೇಡುವುದಿಲ್ಲ. ಕ್ಷತ್ರಿಯರು ಎಂದೂ ಬೇಡುವುದಿಲ್ಲ. ಈ ಸರೋವರ ಕುಬೇರನ ಸೃಷ್ಟಿಯೇ? ಪರ್ವತದಲ್ಲಿನ ತೊರೆಗಳು ಈ ಸರೋವರವನ್ನು ಸೃಷ್ಟಿಸಿದೆ. ಪ್ರತಿಯೊಬ್ಬ ಜೀವಿಗೂ ಇಲ್ಲಿ ವಿಶ್ರಾಂತಿ ಪಡೆಯುವ ಹಕ್ಕಿದೆ. ಈ ಸರೋವರ, ಅದರಲ್ಲಿನ ಹೂಗಳು ಪ್ರಕೃತಿಯ ಕೊಡುಗೆಯಾಗಿದೆ. ನಾನೇಕೆ ಅವರ ಅನುಮತಿಯನ್ನು ಕೇಳಬೇಕು ಎನ್ನುತ್ತಾ ಭೀಮನು ಸರೋವರಕ್ಕೆ ಜಿಗಿದ. ಕಾವಲು ಪಡೆಯವರು ಕೆರಳಿದರು, ಹಲ್ಲು ಮಸೆದರು, ಅವನನ್ನು ಹಿಡಿಯುವ ವಿಫಲ ಯತ್ನ ಮಾಡಿದರು. ಭೀಮನು ಸರೋವರದಿಂದ ಹೊರಬಿದ್ದು ತನ್ನ ಭಯಕಾರಕ ಗದೆಯನ್ನು ತಿರುಗಿಸಿದ. ಕಾವಲುಗಾರರು ಅವನನ್ನು ಸುತ್ತುವರೆದು ಬಗೆ ಬಗೆಯ ಆಯುಧಗಳಿಂದ ಅವನ ಮೇಲೆ ಆಕ್ರಮಣ ಮಾಡಿದರು. ಕ್ಷಣ ಮಾತ್ರದಲ್ಲಿ 100 ರಾಕ್ಷಸರನ್ನು ಭೀಮನು ಯಮಪುರಿಗೆ ಅಟ್ಟಿದನು. ಹಲವರ ತೋಳುಗಳು ಮುರಿದವು. ಹಲವರ ತೊಡೆಗಳಿಗೂ ಅದೇ ಗತಿಯಾಯಿತು. ಭೀಮನು ಮರಳಿ ಸರೋವರಕ್ಕೆ ಹಿಂದಿರುಗಿ ಜೇನಿನಷ್ಟು ಸಿಹಿಯಾದ ನೀರನ್ನು ಕುಡಿದು ತನಗಿಷ್ಟ ಬಂದಷ್ಟು ಹೂಗಳನ್ನು ಕಿತ್ತು ಕಂಗುಳಲ್ಲಿಟ್ಟುಕೊಂಡು ತನ್ನ ಗದೆಯನ್ನು ಪ್ರದರ್ಶಿಸುತ್ತಾ ಸರೋವರದಿಂದ ಹೊರಕ್ಕೆ ಬಂದನು. ಭೀಮನೊಡನೆ ಸೆಣಸಿದ ಕಾವಲುಗಾರರು ಬಲು ಬೇಗ ಸೋತು ಹೋದರು. ಕಾವಲುಗಾರರು ತಮ್ಮ ಪ್ರಭುವಿನ ಆಸ್ಥಾನಕ್ಕೆ ಧಾವಿಸಿ ನಡೆದುದೆಲ್ಲವನ್ನು ವಿವರಿಸಿದರು. ಕುಬೇರನು ನಸುನಗುತ್ತಾ, ಕೃಷ್ಣೆಯ ಮನಸ್ಸಂತೋಷಪಡಿಸಲು ಅವನು ಎಷ್ಟು ಹೂವನ್ನು ಬೇಕಾದರೂ ತೆಗೆದುಕೊಂಡು ಹೋಗಲಿ ಬಿಡಿ ಎಂದನು. ಚಕಿತರಾದ ಕಾವಲುಗಾರರು ಸರೋವರಕ್ಕೆ ಹಿಂದಿರುಗಿದರು. ಈ ಮಧ್ಯೆ ಯುಧಿಷ್ಠಿರ ಮತ್ತು ಸೋದರರು ಅಪಶಕುನಗಳಿಂದ ಕಳವಳಗೊಂಡಿದ್ದರು. ಭೀಮನು ರಾಕ್ಷಸರೊಂದಿಗೆ ಹೋರಾಡುತ್ತಿದ್ದಾಗ ಬಿರುಗಾಳಿ ಎದ್ದಿತು. ಕಿವಿಗಡಚಿಕ್ಕುವ ಶಬ್ದದೊಂದಿಗೆ ಉಲ್ಕಾಪಾತವಾಯಿತು. ಸೂರ್ಯ ಪ್ರಕಾಶ ಮಂಕಾಯಿತು. ಭೂಮಿ ಕಂಪಿಸಿತು. ಸುತ್ತ ಎಲ್ಲೆಲ್ಲೂ ಧೂಳು ಆವರಿಸಿತು. ಈ ಅಪಶಕನಗಳ ಅರ್ಥ ಏನಿರಬಹುದು? ಅವುಗಳ ಪೂರ್ವ ಸೂಚನೆ ಏನಿರಬಹುದು? ಯಾವ ಭವಿಷ್ಯದ ಮುನ್ಸೂಚನೆ ಇದಾಗಿರಬಹುದು ಎಂದೆಲ್ಲ ಯುಧಿಷ್ಠಿರ ಯೋಚಿಸಿದ. ಹಾಗೂ ಜಾಗರೂಕತೆಯಿಂದಿರುವಂತೆ, ಹೋರಾಟಕ್ಕೆ ಸಿದ್ಧರಾಗಿರುವಂತೆ ಸೋದರರಿಗೆ ಎಚ್ಚರಿಕೆ ನೀಡಿದ. ಆಗ ಯುಧಿಷ್ಠಿರ ಸುತ್ತ ಕಣ್ಣು ಹಾಯಿಸಿದ. ಭೀಮನು ಕಾಣಿಸಲಿಲ್ಲ. ಭೀಮ ಎಲ್ಲಿದ್ದಾನೋ ತಮಗೆ ತಿಳಿಯದೆಂದು ನಕುಲ ಮತ್ತು ಸಹದೇವರು ಹೇಳಿದರು. ಭೀಮ ಎಲ್ಲಿ ಎಂದು ಧರ್ಮಜನು ದ್ರೌಪದಿಯ ಬಳಿ ವಿಚಾರಿಸಿದ.
ಅವನು ಸೌಗಂಧಿಕ ಪುಷ್ಪವನ್ನರಸಿ ಈಶಾನ್ಯ ದಿಕ್ಕಿಗೆ ಹೋಗಿದ್ದಾನೆ ಎಂದು ದ್ರೌಪದಿಯು ತಿಳಿಸಿದಳು. ತಾವು ಭೀಮನನ್ನು ಹಿಂಬಾಲಿಸಿ ಹೋಗೋಣವೆಂದು ನಕುಲ ಮತ್ತು ಸಹದೇವರಿಗೆ ತಿಳಿಸಿದ ಯುಧಿಷ್ಠಿರ ನಂತರ ಘಟೋತ್ಕಚನಿಗೆ ಆದೇಶಿಸಿದ. ಘಟೋತ್ಕಚ, ನೀನು ದ್ರೌಪದಿಯನ್ನು ಭುಜದ ಮೇಲೆ ಕುಳ್ಳಿರಿಸಿಕೊ. ಭೀಮನು ಬಹುದೂರ ಹೋಗಿರಬಹುದು. ಅವನು ವಾಯುವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯವುಳ್ಳವನು. ಅವನು ಗರುಡನಂತೆ ಗಗನದಲ್ಲಿ ಸಂಚರಿಸಬಲ್ಲನು. ಆದರೆ ಅವನು ಇನ್ನೂ ಮರಳಿ ಬಂದಿಲ್ಲ ಎಂದರೆ ನಾನೀಗ ಭೀಮನನ್ನು ಹುಡುಕಿಕೊಂಡು ಹೋಗಬೇಕು ನಿನ್ನ ಸಹಾಯದಿಂದ. ಅವನೇನಾದರೂ ಸಿದ್ಧರ ಮನಸ್ಸು ನೋಯಿಸಿದ್ದರೆ ಎನ್ನುವ ಶಂಕೆ ನನಗೆ. ಘಟೋತ್ಕಚ ಮತ್ತು ಅವನ ಅಸುರ ಪರಿವಾರದವರು ಪಾಂಡವರನ್ನು ಭುಜದ ಮೇಲೆ ಕುಳ್ಳಿರಿಸಿಕೊಂಡು ಗಗನಾಭಿಮುಖವಾಗಿ ಹಾರಿದರು. ಅವರಿಗೆ ಸೌಗಂಧಿಕ ಪುಷ್ಪವು ಬೆಳೆಯುವ ಜಾಗ ತಿಳಿದಿತ್ತು. ಪಾಂಡವರನ್ನು ಸರೋವರದ ಬಳಿಗೆ ಕರೆದೊಯ್ದರು. ಅಲ್ಲಿ ಯುಧಿಷ್ಠಿರನು ಕಣ್ಣುಗಳಲ್ಲಿ ಕೆಂಡ ಕಾರುತ್ತಾ ಗದೆ ತಿರುಗಿಸುತ್ತಿದ್ದ ಭೀಮನನ್ನು ಕಂಡನು. ಭೀಮನ ಸುತ್ತ 100 ಮಂದಿ ರಾಕ್ಷಸರು ಹೆಣವಾಗಿ ಬಿದ್ದಿದ್ದರು. ಯುಧಿಷ್ಠಿರನು ಭೀಮನ ಬಳಿಗೆ ಧಾವಿಸಿ ಅವನನ್ನು ಸಮಾಧಾನಪಡಿಸಿದನು. ಆಗ ಭೀಮನಿಂದ ದಾಳಿಗೀಡಾದ ಕೆಲವು ರಾಕ್ಷಸರು ಕಲ್ಲು ಗುಂಡುಗಳಿಂದ ಭೀಮನ ಮೇಲೆ ಹಲ್ಲೆ ನಡೆಸಲು ಅಲ್ಲಿಗೆ ಬಂದರು. ಆದರೆ ಧರ್ಮಜ, ನಕುಲ ಮತ್ತು ಸಹದೇವರನ್ನು ಕಂಡದ್ದೇ ಈ ರಾಕ್ಷಸರು ಭೀಮನ ಹತ್ತಿರ ಹೋಗದೆ ದೂರದಲ್ಲೇ ನಿಂತರು. ಯುಧಿಷ್ಠಿರನು ಈ ರಾಕ್ಷಸರೊಂದಿಗೆ ಮಿತ್ರನಂತೆ ಮಾತನಾಡಿದನು. ಅಲ್ಲಿಗೆ ಎಲ್ಲವೂ ಶಾಂತಿಯುತವಾಗಿ ಬಗೆಹರಿಯಿತು. ಯುಧಿಷ್ಠಿರನು ತನ್ನ ಪರಿವಾರದೊಂದಿಗೆ ಸರೋವರದ ಬಳಿಗೆ ಬಂದಿರುವುದು ಕುಬೇರನಿಗೆ ಗೊತ್ತಾಯಿತು. ಕುಬೇರನ ಒಪ್ಪಿಗೆಯನ್ನು ಪಡೆದು ಪಾಂಡವರು ಗಂಧಮಾದನ ಪರ್ವತದ ತಪ್ಪಲಲ್ಲಿ ಅರ್ಜುನನಿಗಾಗಿ ಕಾದು ಕುಳಿತರು. ಒಂದು ದಿನ ಯುಧಿಷ್ಠಿರನು ಸಂಗಾತಿಗಳಿಗೆ ಈ ರೀತಿ ಹೇಳಿದನು. ನಾವು ಲೋಮಶ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಪೂಜೆ ವ್ರತಾಚರಣೆಗಳನ್ನು ನಡೆಸಿದ್ದೇವೆ. ನನಗೀಗ ಕುಬೇರನ ಪ್ರಪಂಚವನ್ನು ನೋಡುವ ಆಸೆಯಾಗಿದೆ. ಭೀಮ, ಸ್ವಲ್ಪ ಯೋಚನೆ ಮಾಡು. ನಾವು ಹೇಗೆ ಅಲ್ಲಿಗೆ ಹೋಗಬಹುದು? ಯುಧಿಷ್ಠಿರನು ಈ ಮಾತುಗಳನ್ನು ಮುಗಿಸುವುದಕ್ಕೆ ಸರಿಯಾಗಿ ಆಕಾಶವಾಣಿ ಕೇಳಿಬಂತು. ಯುಧಿಷ್ಠಿರ, ಕುಬೇರನ ಈ ಸೀಮೆಯಾಚೆ ನೀನು ಹೋಗಲಾಗದು. ಅಲ್ಲಿಗೆ ಪಯಣ ನಿಷಿದ್ಧವೆನ್ನುವಷ್ಟು ಗಂಡಾಂತರಕಾರಿಯಾದದ್ದು. ನೀನಿನ್ನು ನರನಾರಾಯಣಾಶ್ರಮಕ್ಕೆ ಹಿಂದಿರುಗತಕ್ಕದ್ದು. ಅಲ್ಲಿಂದ ನೀನು ಋಷಪರ್ವರ ಆಶ್ರಮಕ್ಕೆ ಹೋಗಬೇಕು. ಅಲ್ಲಿಂದಲೂ ಮುಂದೆ ಮಹರ್ಷಿ ಆಶೀಷೇಣರ ಆಶ್ರಮಕ್ಕೆ ಹೋಗು. ಆಶೀಷೇಣರ ಆಶ್ರಮದಿಂದಲೂ ಮುಂದಕ್ಕೆ ಸಾಗಿದಂತೆ ಕುಬೇರನ ಭವ್ಯ ನಗರದ ದರ್ಶನವಾಗುವುದು. ಹೀಗೆ ಆಕಾಶವಾಣಿ ಮೊಳಗುತ್ತಿದ್ದಂತೆ ಮಂದಮಾರುತವು ಬೀಸಲಾರಂಭಿಸಿತು. ಮಂದಮಾರುತವು ಆಹ್ಲಾದಕರವಾದ ಸುವಾಸನೆಯನ್ನು ಹೊತ್ತು ತಂದಿತ್ತು. ಪಾಂಡವರ ಪರಿವಾರ ಈ ಸುಗಂಧದಿಂದ ಸಂಭ್ರಮಪಟ್ಟರು. ಯಾತ್ರಿಗಳು ಇಲ್ಲಿಂದ ಬದರಿಕಾಶ್ರಮದ ದಾರಿ ಹಿಡಿದರು. ಘಟೋತ್ಕಚ ಮತ್ತು ಅವನ ಅಸುರ ಸಂಗಡಿಗರು ಯುಧಿಷ್ಠಿರನ ಅನುಮತಿ ಪಡೆದು ನಿರ್ಗಮಿಸಿದರು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.